Hello guys, this is Spurti and welcome back to my new vlog. ನನ್ನ ಬೇಬಿಗೆ ಆಕ್ಚುಲಿ ಒಂದು ತಿಂಗಳಿಂದ ಕೇಳ್ತಾ ಇದ್ದೀನಿ, ಒಂದು ಓಲೆ ಇಲ್ಲ, ಓಲೆ ಮುರಿದೋಯ್ತು, ನಂದು ಕಳೆದೋಯ್ತು, ಚೈನು ಮುರಿದೋಯ್ತು ನಂದು ಅಂತ ಕೇಳಿ 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 ಸಾಕಾಗಿದೆ. ಸೊ ಇವತ್ತು ನನಗೆ ಕೊಡಿಸ್ತೀನಿ ಅಂತ ಹೇಳಿದಾಳೆ. ಸೊ ಅದಕ್ಕೆ ಮೀ ಬೇಬಿ ಅಂಡ್ ಅಥರ್ವ ಹೋಗ್ತಾ ಇದೀವಿ. ಸೊ ಬನ್ನಿ, ಯಾವ ತರದ್ದು ಎಷ್ಟು ಕಾಸ್ಟ್ಲಿದು ಕೊಡಿಸ್ತಾಳೆ ಬೇಬಿ. ಡೈಮಂಡ್, ಗೋಲ್ಡ್, ಸಿಲ್ವರ್ ಕೊಡಿಸ್ತಾಳೆ ಫಸ್ಟ್ ನೋಡೋಣಪ್ಪ ಹೋಗಿ. ನೋಡೋಣಪ್ಪ ಹೋಗಿ. ಯಾವ್ದು ಫಸ್ಟ್ ಎಲ್ಲಿಗೆ ಹೋಗೋಣ ಹೇಳು? ಮಲಬಾರ್ ಗೋಲ್ಡ್ ಹೋಗೋಣವಾ ಅಥವಾ ಡೈಮಂಡ್ಸ್ ಹೋಗೋಣವಾ? ಸಿಲ್ವರ್ ಶಾಪಿಂಗ್ ಎಲ್ಲ ಒಂದ್ರಲ್ಲೇ ಸಿಗುತ್ತಲ್ಲ ಆಕ್ಚುಲಿ. ಎಲ್ಲಿಗೆ ಹೋಗೋಣ ಹೇಳು? ಮಣಪುರಂ ಗೋಲ್ಡ್. ಸರಿ, ಓಕೆ ಗೈಸ್, ವಿ ಆರ್ ಗೋಯಿಂಗ್ ಟು ಮಲಬಾರ್ ಗೋಲ್ಡ್ ನೌ. ಬನ್ನಿ ಹೋಗೋಣ ಗೈಸ್. ಇವಾಗ ಒಂದು ಶಾಪ್ ಹೇಳಿದ್ದೆ ನಾನು, ಆ ಶಾಪ್ ಅಲ್ಲೇ ನಾನು ಸ್ಟಡ್ಸ್, ಓಲೆ ಅಲ್ಲ ಆಕ್ಚುಲಿ ಸ್ಟಡ್ಸ್ ತಗೊಳ್ಳೋದು. ಸೊ ಅಲ್ಲಿಗೆ ಬಂದಿದೀವಿ ಅಂಡ್ ಒಂದು ಚೈನ್ ತಗೋಬೇಕು. ಇಲ್ಲ ಸಿಗುತ್ತಾ ನೋಡೋಣ, ಇಲ್ಲ ಬೇಬಿ ನೆಕ್ಸ್ಟ್ ಮಲಬಾರ್ ಗೋಲ್ಡಿಗೆ ಕರ್ಕೊಂಡು ಹೋಗ್ತೇವೆ. ಬಾ ಇಳಿದು, ಅಯ್ಯ ಇಳಿದ್ ಬರಕ್ ಅಯ್ಯಪ್ಪ ಇಲ್ಲ ಹೇಳ್ಬೇಕಲ್ಲ, ಇದ್ದೇ ಇರ್ತತೆ. ಲಕ್ಕ 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 ಹೊಳಿಬೇಕಂತದ್ ಕೊಡ್ಸಿ. ಡಂಬಲ್ಸ್ ಡಂಬಲ್ಸ್ ಹಾಕಿದೀನಿ, ಬೋರ್ ಅದು ತಗೊಳ್ಳೋಣ ಅಂತ ಯೋಚನೆ ಮಾಡ್ತೀನಿ. ನನಗೆ ವೈಟ್ ಹರಳಿಂದಾದ್ರೆ ನನಗಿಷ್ಟ, ಚೆನ್ನಾಗ್ ಅನ್ಸುತ್ತಾ? ಇದೇ ಕೊಡ್ರಿ, ಇದೇ ತಗೊಂಡ್ಲೇನ? ಒಂದ್ ಸೈಡ್ ಅಷ್ಟೇನಾ? ಹಾ, ಎರಡ್ ಸೈಡ್ ಹಾಕೋಬೇಕು. ಒಂದೇ ಒಂದೇ, ಬೇಗ ಜಾಸ್ತಿ ಹೊತ್ತು ನೋಡ್ಬಾರ್ದು. ಆಯ್ತು ತಗೋತಿದೀನಿ. ಲೇ ಏನೇ ಜಗತ್ತಿನ ಯಾವ ಮೂಲೆಗೆ ಹೋದ್ರು ಬಿಡ್ಸ್ಕೋಬಾರ್ದು ನೋಡಿ, ಹೇಳಿದೀನಿ. ಹಾಕಿದೀನಿ ಟೈಟ್ ಆಗಿ. ಸೊ ನೋಡಿ, ಇನ್ನೊಂದು ಹಾಕೊಂಡೆ ಗೊತ್ತು ಉದ್ರೋಯ್ತದು, ನಾನೇನು ಮಾಡಕ್ಕಾಗಲ್ಲ. ಸೊ ಹೆಂಗ ಅನ್ಸ್ತದೆ ನೋಡಿ, ಕಮೆಂಟ್ ಮಾಡಿ. ಸೊ ಬೇಬ್ ನೆಕ್ಸ್ಟ್ ಏನು? ನೆಕ್ಸ್ಟ್ ಚೈನ್, ಬಂಗಾರದ್ದು. ಎಲ್ಲೋಗೋಣ? ಇಲ್ಲಿ ಇಲ್ವಲ್ಲ, ಬೇರೆ ಎಲ್ಲಿ ಸಿಗುತ್ತೆ? ಎಲ್ಲಿ ಸಿಗುತ್ತೆ? ಅದೇ ಮಲಪುರಂ ಗೋಲ್ಡ್. ಅಲ್ಲ, ಮಲಬಾರ್ ಗೋಲ್ಡ್ ನಮ್ ದುರ್ಗದಲ್ಲಿ. ಸ್ವಲ್ಪ ಇದು ನೋವ್ತೈತೆ. ಅದು ಬಹಳ ದಿನ ಆಗಿತ್ತಲ್ಲ, ಅದು ಮುಚ್ಕೊಂಡಿರುತ್ತೆ, ಅದಕ್ಕೆ. ಓಕೆ ಬನ್ನಿ ಹೋಗೋಣ ಗೈಸ್. ನೆಕ್ಸ್ಟ್ ಚೈನ್ ಸರದಿ ನಂದು. ಸೊ ಈಗ ನೆಕ್ಸ್ಟ್ ಚೈನ್ ತಗೊಳಕ್ಕೆ ಬಸ್ ಸ್ಟ್ಯಾಂಡಿಗೆ ಹೋಗೋಣ ಅಂತ ಯೋಚನೆ ಮಾಡ್ತೀವಿ. ಬಸ್ ಸ್ಟ್ಯಾಂಡಿಗೆ ಹೋಗೋಣ? ಬಸ್ ಸ್ಟ್ಯಾಂಡಿಗೆ ಹೋಗೋಣ. ಪ್ರೈವೇಟಿಗೆ ಹೋಗೋಣ, ಗವರ್ಮೆಂಟಿಗೆ ಹೋಗೋಣ? ಪ್ರೈವೇಟ್ ಅಲ್ಲಿ ಇರಲ್ಲ, ಪ್ರೈವೇಟ್ ಅಲ್ಲಿ ಆಕ್ಚುಲಿ ಚೆನ್ನಾಗಿರ್ತವೆ, ಬಟ್ ಗವರ್ಮೆಂಟ್ ಅಲ್ಲಿ ನೋಡೋಣ. ನಾನು ನೋಡಿದೀನಿ ತುಂಬಾ ಕಲೆಕ್ಷನ್ಸ್, ನೋಡೋಣ. ಸೊ ಗಾಯ್ಸ್, ಅವಳಿಗೆ ಸರ ಪರ್ಸನ್ ಅಂತ ಹೋಗ್ತಿದ್ವಿ, ಅಷ್ಟೊತ್ತಿಗೆ ಕಾಲ್ ಬಂತು. ಹಾವಂತ ರೆಸ್ಕ್ಯೂ. ಈಗ ಸರ ಬಿಟ್ಟು ಹಾವನ್ನ ರೆಸ್ಕ್ಯೂ ಮಾಡಕ್ ಹೋಗ್ತಿದ್ವಿ. ಓ, ನಾಗರಾವೆ ದೊಡ್ಡದೇ ಇದೆ, ನಾಗರಾವ್. ಸೊ ಗೈಸ್, ಕೆನಬ್ಯಾಲಿಸಮ್ ಆಗ್ತಾ ಇದೆ ಇಲ್ಲಿ. ಸೊ ಅಣ್ಣ, ಅದು ಡಿಸ್ಟರ್ಬ್ ಮಾಡೋದು ಬೇಡ, ಅದನ್ನ ಇವಾಗ ಅದು ತಿನ್ಲಿ ಅದು. ಸೊ ಇಲ್ಲಿ ಕೋಬ್ರಾ ರಸಲ್ ವೈಪರ್ನ ನುಂಗ್ತಾ ಇದೆ. ಓಕೆ, ಸೊ ಡಿಸ್ಟರ್ಬ್ ಮಾಡೋದು ಬೇಡ ಅಣ್ಣ, ದೂರ ಬನ್ನಿ. ಅದು ಆಹಾರ, ಅದು ನಾವು ಡಿಸ್ಟರ್ಬ್ ಮಾಡಬಾರ್ದು. ಅದನ್ನ ಸ್ವಲ್ಪ ತಿನ್ಬಿಟ್ಟು ಆಮೇಲೆ ಅದು ಸ್ವಲ್ಪ ಇದಾಗ್ಲಿ ಅಷ್ಟೆ. ಅದ್ರದ್ದು ಆಹಾರ ಅದು. ಬಿಡ್ತಾ ಶಿಟ್. ಸೊ ನಾಗರಾವು ರಸಲ್ ವೈಪರ್ನ ನುಂಗ್ತಾ ಇತ್ತು. ಬಾಯ್. ಸೊ ಇದು ಕೆನಬ್ಯಾಲಿಸಮ್ ಅಂತ ಹೇಳ್ತಾರೆ. ಇದು ಏನಕ್ಕಾಗುತ್ತೆ ಅಂದ್ರೆ, ಸೊ ಹಾವುಗಳಿಗೆ ಊಟ ಸಿಗದೆ ಇದ್ದಾಗ ಸೊ ಈ ತರ ಹಾವನ್ನ ತಿನ್ನುತ್ತೆ. ಅದೆಲ್ಲ ರೂಮರ್ಸ್. ಹೋಲ್ ಊದಿನ ಕಡ್ಡಿ ಏನಾದ್ರು. ಸೊ ಗೈಸ್, ಏನೋ ಮಾಡಕ್ ಹೋದ್ವಿ, ಏನೋ ಆಯ್ತು. ಆಕ್ಚುಲಿ ಚೈನ್ ಕೊಡ್ಸೋದ್ ಪೆಂಡಿಂಗ್ ಇತ್ತು, ಅದ್ರ ಮಧ್ಯದಲ್ಲಿ ಕಾಲ್ ಬಂತು. ನೀವೇ ನೋಡಿದ್ರಿ, ಕೋಬ್ರಾ ರಸಲ್ ವೈಪರ್ 2.
ಸೊ ಇವಾಗ ಚೈನ್ ತಗೊಳಕ್ ಬಂದಿದ್ದೀನಿ. ಆಕ್ಚುಲಿ ನಂದು ಹಳೆ ಚೈನ್ ಇತ್ತಲ್ಲ ಸಕ್ಕದಾಗಿತ್ತು ಆಕ್ಚುಲಿ. ಅಣ್ಣ ಇಲ್ಲಿ ಪ್ಯಾಟ್ರನ್ ಅಲ್ಲಿ ಸಣ್ಣದೈತ ನೋಡ್ರಣ ಅಷ್ಟ. ಏನಂದ್ರೆ ಇಲ್ಲಿ ನನಗೆ ಇಷ್ಟ ಆಗ್ಲಿಲ್ಲ, ಅದಕ್ಕೆ ಮೂಡ್ ಹೋಯ್ತು ಕಣ ನಂಗೆ. ಯಾಕೆ? ಹೋಗ್ ಊಟ ಮಾಡಿ ಹೋಗೋಣ ಬಾ. ಚೈನ್ ನೋಡ್ತೀನಿ, ನನಗೆ ಯಾವ್ದಾರು ಇಷ್ಟ ಆದ್ರೆ ನಿಂಗೆ ಕಳಿಸ್ತೀನಿ, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ದುಡ್ಡು ಹಾಕು. ಮೂಡ್ ಹೋಯ್ತು ಕಣ. ಸ್ವಲ್ಪ ವ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಸ್ಟ್ರೆಸ್ ಆಗಿಬಿಟ್ಟಿತ್ತು. ರೆಸ್ಕ್ಯೂಸು, ಆಮೇಲೆ ಒಂದಷ್ಟು ಕೆಲಸಗಳಿತ್ತು, ಪರ್ಸ್ನಲ್ ವರ್ಕ್ಸ್ ಇತ್ತು, ಆಮೇಲೆ ಒಂದು 3-4 ರೆಸ್ಕ್ಯೂ ಇತ್ತು ನೆನ್ನೆ. ಸೊ ಹಾಗಾಗಿ ಸ್ಟ್ರೆಸ್ ಆಗಿತ್ತು. ಸೊ ಹಾಗಾಗಿ ಏನು ಚೈನ್ ತೊಗೊಳ್ಳೋಂಥ ಮೂಡ್ ಇರಲಿಲ್ಲ. ಸೊ ಅದಕ್ಕೆ ವಾಪಸ್ ಹೋಗ್ಬಿಟ್ವಿ. ಸೊ ಅದಕ್ಕೆ ಇವತ್ತು ಬೆಳಗ್ಗೆ ನಾನು ನಮ್ಮ ಮನೆಯಿಂದ ವ್ಲಾಗ್ನ ಎಂಡ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ವಿಡಿಯೋ ಹೇಗೆ ಅನ್ನಿಸ್ತು ಸೊ ಕಮೆಂಟ್ ಮಾಡಿ. ಸೊ ಏನೋ ಮಾಡೋಕ್ಕೋಗಿ ಏನೋ ಆಯಿತು. ದಿಸ್ ಇಸ್ ದ ಲೈಫ್ ಆಫ್ ಅ ರೆಸ್ಕ್ಯೂರ್, ಏನೂ ಮಾಡೋಕ್ಕಾಗಲ್ಲ. ಸೊ ಕಂಪ್ಲೀಟ್ ಕೋಬ್ರಾ ರೆಸ್ಕ್ಯೂ ವಿಡಿಯೋನ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ದಿಸ್ ಇಸ್ ಯೂಸ್ಫುಲ್ ಸೈನಿಂಗ್ ಆಫ್ ದಯವಿಟ್ಟು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನನ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು. ಬೈ.